ಶಾಸಕ ಡಾಕ್ಟರ್ ಸುಧಾಕರ್ಗೆ ನೀರಾವರಿ ಸಚಿವರನ್ನಾಗಿ ಮಾಡಲು ಒತ್ತಾಯ. ಶಾಶ್ವತ ನೀರಾವರಿ ಹೋರಾಟ ಸಮಿತಿಯ ತಾಲೂಕು ಅಧ್ಯಕ್ಷ ಎಂ ಲಕ್ಷ್ಮೀನಾರಾಯಣ ರೆಡ್ಡಿ ಹೇಳಿಕೆ. ಚಿಂತಾಮಣಿ, ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅನೇಕ ಜ್ವಲಂತ ಸಮಸ್ಯೆಗಳಿದ್ದು, ಅದು ನೀರಾವರಿಯ ಸಮಸ್ಯೆಗಳಾಗಿರಬಹುದು, ರೈತರ ಸಮಸ್ಯೆಗಳಾಗಿರಬಹುದು ಮತ್ತು 2 ಜಿಲ್ಲೆಗಳ ಕೈಗಾರಿಕೆಗಳಿಲ್ಲದೆ ಇರುವುದು ಹೈನುಗಾರಿಕೆಗೆ ಸಮಸ್ಯೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ರೇಷ್ಮೆ, ದ್ರಾಕ್ಷಿ, ಟೊಮೊಟೊ, ಹಣ್ಣು, ತರಕಾರಿ ರೈತರು ಬೆಳೆದು ಇಡೀ ರಾಜ್ಯಕ್ಕೆ, ದೇಶಕ್ಕೆ ಸರಬರಾಜು ಮಾಡುವುದರಿಂದ ರೈತರಿಗೆ ಬೆಲೆ ಸಿಗದೇ ಇರತಕ್ಕಂಥ ಸಮಸ್ಯೆಗಳು ಮತ್ತು ಇದೇ ರೀತಿ ಕೋಲಾರ ಜಿಲ್ಲೆಯಲ್ಲಿ ಮಾವು, ಟೊಮ್ಯಾಟೊ ಹೆಚ್ಚಾಗಿ ಬೆಳೆದು ಶ್ರೀನಿವಾಸಪುರ ತಾಲೂಕು ಪ್ರಪಂಚದಲ್ಲಿ ಮಾವು ಬೆಳೆಯುವುದರಲ್ಲಿ ಪ್ರಸಿದ್ಧವಾಗಿದೆ. ಅಲ್ಲಿಂದ ಮಾವು ಎಲ್ಲಾ ದೇಶಗಳಿಗೂ ರವಾನೆ ಆಗ್ತದೆ. ಆಗ ರೈತರಿಗೆ ಹೆಚ್ಚು ನಷ್ಟವಾಗ್ತದೆ ಎಂದು ತಾಲೂಕು ಶಾಶ್ವತ ನೀರಾವರಿ ಹೋರಾಟ ಸಮಿತಿಯ ತಾಲೂಕು ಅಧ್ಯಕ್ಷರಾದ ಎಲ್ ಲಕ್ಷ್ಮೀನಾರಾಯಣ ರೆಡ್ಡಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಇನ್ನು 2 ಜಿಲ್ಲೆಗಳ ನೀರಾವರಿ ವಿಚಾರದಲ್ಲಿ 10 ವರ್ಷವಾದರೂ ಎತ್ತಿನಹೊಳೆ ಕುಡಿಯುವ ನೀರಿನ ಯೋಜನೆ ಇನ್ನೂ ಪೂರ್ಣಗೊಂಡಿಲ್ಲ. ಎತ್ತಿನಹೊಳೆ ಯೋಜನೆಯ ಬೇಗನೆ ಅನುಷ್ಠಾನಕ್ಕೆ ತರಬೇಕಾಗುವುದರಿಂದ ಮತ್ತು 2 ಜಿಲ್ಲೆಗಳಲ್ಲಿ ಕೆಸಿ ವ್ಯಾಲಿ ನೀರು ಮತ್ತು HN ವ್ಯಾಲಿ ನೀರನ್ನು ಎಲ್ಲಾ ತಾಲೂಕುಗಳಲ್ಲಿ ಸರಬರಾಜು ಮಾಡದೇ ಇರುವ ಸಮಸ್ಯೆ. ಈ ಕೆಸಿ ವ್ಯಾಲಿ ನೀರು, HN ವ್ಯಾಲಿ ನೀರನ್ನು 3ನೇ ಬಾರಿ ಶುದ್ಧೀಕರಣ ಮಾಡುವ ಕೆಲಸ ಸಹ ಇನ್ನೂ ಪೂರ್ಣಗೊಂಡಿಲ್ಲ. ಎಲ್ಲ ಸಮಸ್ಯೆಗಳನ್ನು ಈಡೇರಿಸಬೇಕೆಂದ್ರೆ, 2 ಜಿಲ್ಲೆಗಳನ್ನು ಅಭಿವೃದ್ಧಿಪಡಿಸಬೇಕೆಂದ್ರೆ, ಬಯಲುಸೀಮೆ ಜಿಲ್ಲೆಗಳ ನೀರಾವರಿ ಸಮಸ್ಯೆ ಬಗೆಹರಿಯಬೇಕಾದ್ರೆ ಇದಕ್ಕೆ ಸಮರ್ಥ ವ್ಯಕ್ತಿಯಾದ ಶಾಸಕ ಡಾಕ್ಟರ್ MC ಸುಧಾಕರ್ ಅವರನ್ನು ಸಣ್ಣ ನೀರಾವರಿ ಕ್ಯಾಬಿನೆಟ್ ಸಚಿವರನ್ನಾಗಿ ಅಥವಾ ಬೃಹತ್ ನೀರಾವರಿ ಸಚಿವರನ್ನಾಗಿ ನೇಮಕ ಮಾಡಬೇಕೆಂದು ನೂತನವಾಗಿ ಆಯ್ಕೆಯಾಗುವ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಕೆಪಿಸಿಸಿ ಅಧ್ಯಕ್ಷರಾದಂತಹ DK ಶಿವಕುಮಾರ್, AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿಯಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಂಡಿದ್ದಾರೆ. ಇವತ್ತು ದಿವಸ ಇಲ್ಲಿ ನಾವು ಮುಕ್ತಗಿರಿ ಮಠ ಹತ್ರ ನಮ್ಮ ಮುರುಗಮಲ ಗ್ರಾಮ ಪಂಚಾಯತಿ ಎಲ್ಲ ಡಾಕ್ಟರ್ MC ಸುಧಾಕರ್ ರೆಡ್ಡಿಯವರ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಎಲ್ಲ ಸೇರಿ ಏನು ನಮ್ಮ ತಾಲೂಕಿನ ಜನತೆ ಡಾಕ್ಟರ್ MC ಸುಧಾಕರ್ ರೆಡ್ಡಿಯವರಿಗೆ ಪ್ರಚಂಡ ಬಹುಮತದಿಂದ ಗೆಲ್ಲಿಸಿದ್ದಕ್ಕೆ ಇವತ್ತು 29,052 ಮತಗಳ ಅಂತರದಿಂದ ಇವತ್ತು ತಾಲೂಕಿನಲ್ಲಿ ಎಲ್ಲ ಜನರು ಇವತ್ತು ಪ್ರಚಂಡ ಬಹುಮತದಿಂದ ಗೆಲ್ಲಿಸಿದ್ದಕ್ಕೆ ಇವತ್ತು ಮುರುಗಮಲ ಗ್ರಾಮ ಪಂಚಾಯತ್ ಎಲ್ಲ ಮುಖಂಡರು ನಾವೆಲ್ಲ ಸೇರಿ ಇವತ್ತು ಮುಕ್ತಗಿರಿ ಮಠ ಸ್ವಾಮಿಯ ಸನ್ನಿಧಾನದಲ್ಲಿ ಪೂಜೆ ಮಾಡಿಸಿ ಇವತ್ತು ಮುಂದಿನ ದಿನಗಳಲ್ಲಿ MC ಸುಧಾಕರ್ ರೆಡ್ಡಿ ಅವರು ಏನು ಒಂದು ಸಚಿವ ಸ್ಥಾನವನ್ನು ಅವರಿಗೆ ಕೊಡಬೇಕಂತಕ್ಕಂಥ ವಿಚಾರದಲ್ಲಿ ಇವತ್ತು ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಮುಂದಿನ ದಿನಗಳಲ್ಲಿ ಅವರು ಸಚಿವರಾಗಿ ಈ ತಾಲೂಕಿಗೆ ಇನ್ನೂ ಹೆಚ್ಚು ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಮತ್ತು ಈ ಜಿಲ್ಲೆಗೆ, ಈ ರಾಜ್ಯಕ್ಕೆ ಇನ್ನೂ ಹೆಚ್ಚು ಅಭಿವೃದ್ಧಿ ಮಾಡಬೇಕಂತ ನಾವು ಮುಕ್ತಗಿರಿ ಸ್ವಾಮಿ ಸನ್ನಿಧಿಯಲ್ಲಿ ಇವತ್ತು ಪೂಜೆ ಮಾಡಿಸಿ ಮುಂದಿನ ದಿನಗಳಲ್ಲಿ ಅವರಿಗೆ ಸಚಿವ ಸ್ಥಾನ ಲಭಿಸಲಿ ಅಂತಕ್ಕಂಥ ಒಂದು ಪೂಜೆಯನ್ನು ಇವತ್ತು ನಾವು ಮಾಡಿಸಿದ್ದೇವೆ. ಅದೇ ರೀತಿ ಏನು ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಎಲ್ಲ ಮತದಾರರು ಇವತ್ತು ನಮ್ಮ ತಾಲೂಕಿನಲ್ಲಿ ಏನು ಹೆಚ್ಚಿನ ಒಂದು ಬಹುಮತವನ್ನು ಕೊಟ್ಟು MC ಸುಧಾಕರ್ ರೆಡ್ಡಿ ಅವರನ್ನು ಗೆಲ್ಲಿಸಿದ್ದಕ್ಕೆ ನಮ್ಮ ತಾಲೂಕಿನ ಎಲ್ಲ ಕಾರ್ಯಕರ್ತರಿಗೂ, ಸಾರ್ವಜನಿಕರಿಗೂ, ಮುಖಂಡರಿಗೂ, ಕಾರ್ಯಕರ್ತರಿಗೂ, ಅಭಿಮಾನಿಗಳಿಗೂ ಎಲ್ಲರಿಗೂ ಸಹ ಅನಂತ ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ.